ವಸುದೇವಸುತಂ ದೇವನ್ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಈಶ್ವರ ಪರಮ ಕೃಷ್ಣ ಎಂದರೆ ಭಗವಂತನು ಒಬ್ಬನೇ, ಅವನು ಶ್ರೀಕೃಷ್ಣ ಪರಮಾತ್ಮ. ಹಿಂದೂಗಳ ಪವಿತ್ರ ಗ್ರಂಥವಾಗಿರ್ತಕ್ಕಂತಹ ಶ್ರೀಮದ್ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದಂತಹ ಧರ್ಮೋಪದೇಶದ ಸಾರವೇ ಭಗವದ್ಗೀತೆಯಾಗಿದೆ. ಭಗವದ್ಗೀತೆಯನ್ನು ಪಾಂಡವ ರಾಜಕುಮಾರ ಅರ್ಜುನ ಮತ್ತು ಅವರ ಮಾರ್ಗದರ್ಶಿ ಮತ್ತು ರಥಸಾರಥಿಯಾಗಿರ್ತಕ್ಕಂತಹ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯ ನಿರೂಪಣಾ ಚೌಕಟ್ಟಿನಲ್ಲಿ ಹೊಂದಿಸಲಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಉಪದೇಶಿಸನೆಂದು ಹೇಳಲಾಗಿದೆ. ಹಾಗೆ 5000 ವರ್ಷಗಳ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಹೇಳಿದಂತಹ ಭಗವಂತನ ಮಾತಿನ ಸತ್ಯಾಸತ್ಯತೆಯನ್ನು ನಾವು ಇಂದು ತಿಳಿಯಬಹುದು. ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಒಂದು ಗ್ರಂಥ ಅದುವೇ ಭಗವದ್ಗೀತೆ. ಇದು 700 ಶ್ಲೋಕಗಳನ್ನು ಒಳಗೊಂಡ ಭಗವದ್ಗೀತೆಯ ಒಂದು ಶ್ರೇಷ್ಠವಾದ ಗ್ರಂಥವಾಗಿದೆ.